ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋಗೆ ತಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತಿನ ವಿಡಿಯೋವನ್ನು ಎಂದಿನಂತೆ ನಮ್ಮ ಶುಭೋದಯದೊಂದಿಗೆ ಪ್ರಾರಂಭಿಸೋಣ. 30ನೇ ಜುಲೈ 2024. ನಮಸ್ಕಾರ, ಶುಭೋದಯ. ಎಷ್ಟೋ ಸಂದರ್ಭಗಳಲ್ಲಿ ನಮಗೆ ತಿಳಿಯದೆ ಪ್ರಮಾದವಶಾತ್ ಕೆಲವು ತಪ್ಪು ಗತಿಸಿಬಿಡುತ್ತದೆ ಮತ್ತು ಹಲವರಿಗೆ ತಪ್ಪು ಗ್ರಹಿಕೆಯಾಗಿ ಬಿಡುತ್ತದೆ. ನಮ್ಮ ಅಂಕೆ ಮೀರಿದ ಸನ್ನಿವೇಶ ಹಾಗೂ ಪರಿಸ್ಥಿತಿ, ನಮ್ಮ ಕುಗ್ಗಿಸುವ ಪರಿಸ್ಥಿತಿ ಹಾಗೂ ವಿವರಿಸುವ ಅವಕಾಶ ವಂಚಿತರಾದರಂತೂ ಖಿನ್ನತೆ ಹೆಚ್ಚಿಸುವ ಸ್ಥಿತಿ. ಕರಗಿ ಸೋತು ಹೋಗುವ ಬದಲಿಗೆ ಕೊಡವಿಕೊಂಡು ನಮ್ಮ ತಪ್ಪಿನ ಅರಿತು ತಿದ್ದಿಕೊಳ್ಳುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಾ, ಬೇಕಿದ್ದಲ್ಲಿ ತಿಳಿ ಹೇಳಿ ಎಲ್ಲರ ಕ್ಷಮೆ ಯಾಚಿಸುತ್ತಾ, ಮತ್ತೊಮ್ಮೆ ನಮ್ಮ ತನವ ಉಳಿಸಿಕೊಳ್ಳುವಲ್ಲಿ ಹಲವರು ಗುರುತಿಸಿ ನಮ್ಮನ್ನು ಸ್ವೀಕರಿಸಬಹುದಲ್ಲವೇ? ಎಲ್ಲ ತಪ್ಪಿನ ಹಿಂದೆ ಒಂದು ಕಲಿಕೆ ಮತ್ತು ಹೊಸ ಅನುಭವದ ಸಂಭ್ರಮವಲ್ಲವೇ? ಶುಭೋದಯ. ಇದು ಇಂದಿನ ಶುಭೋದಯ. ತಮ್ಮೆಲ್ಲರಿಗೆ ಈ ಶುಭೋದಯದೊಂದಿಗೆ ನಾನು ನನ್ನ ಮುಂದಿನ ಚರಣಕ್ಕೆ ಹೋಗ್ತಾ ಇದ್ದೇನೆ. ಇದು ಮಂಕುತಿಮ್ಮನ ಕಗ್ಗದ ಸಾಲುಗಳೊಂದಿಗೆ. ಇವತ್ತಿನ ಮಂಕುತಿಮ್ಮನ ಕಗ್ಗದ ಸಾಲುಗಳು 131ರಿಂದ 140ರವರೆಗೆ. ನಿನ್ನೆ 121ರಿಂದ 130ರವರೆಗೆ ನಾವು ಕಗ್ಗಗಳನ್ನು ವಾಚನ ಮಾಡಿದ್ದೆವು. ಇವತ್ತು 131ರಿಂದ 140ರವರೆಗೆ ತಮ್ಮ ಮುಂದೆ ನಾನು ಬರ್ತಾ ಇದ್ದೇನೆ. ಪುಲಿಸಿಂಗ ದುಚ್ಛ್ವಾಸ ಹಸುಹುಲ್ಲೆ ಹಯದುಸಿರು ಹುಳು ಹಾವಿಲಿಯ ಸೂಯಿಲು ಹಕ್ಕಿ ಹದ್ದುಯಿಲು ಕಳತೀರ್ಪುವಿಯೆಲ್ಲ ನಾಮುಸಿರ್ವೆರೆಯಲ್ಲಿ ಕಲಬೆರಕೆ ಜಗದುಸಿರು ಮಂಕುತಿಮ್ಮ. ಪುಲಿಸಿಂಗದುಚ್ಛ್ವಾಸ ಹಸುಹುಲ್ಲೆ ಹಯದುಸಿರು ಹುಳು ಹಾವಿಲಿಯ ಸುಯಿಳು ಹಕ್ಕಿ ಹದ್ದುಯಿಳು ಕಲೆ ತೀರ್ಪಿವೆಲ್ಲ ನಾಮುಸಿರ್ವರೆಯಲ್ಲಿ ಕಲಬೆರಕೆ ಜಗದುಸಿರು ಮಂಕುತಿಮ್ಮ. ರಾಮನುಚ್ಛ್ವಾಸವಲದೆರೆದೆ ರಾವಣನೆಡೆಗೆ ರಾಮನುಂ ದಶಕಂಠ ನೆಲರೆ ನುಸಿರಿರೆನು ರಾವಣರು ಸೀರ್ಗಳಿಂದು ನಮ್ಮೊಳಗಿರವೆ ಭೂಮಿಯಲ್ಲಿ ಪೊಸತೇನು ಮಂಕುತಿಮ್ಮ. ಬಹಿರಂತರಗಳೊಂದು ಭೂತ ಭವ್ಯಗಳೊಂದು ಇಹಪರಗಳು ಮೊಂದು ಚೈತನ್ಯಮೊಂದು ಬಹುಪಾತ್ರ ನಾಟಕದಿ ಮಾಯ ಶತವೇಷಗಳ ವಹಿಸಲಿವಳು ಪತಿಗೆ ಮಂಕುತಿಮ್ಮ. ಏಕದಿಂದಲನೇಕ ಮತ್ತನೇಕ ದಿನೇಕ ಕವಿಕ್ರಮವೇ ವಿಶ್ವದಂಗಾಂಗ ಸಂಬಂಧ ಲೋಕದಲ್ಲಿ ಜಾತಿಯಲ್ಲಿ ವ್ಯಕ್ತಿಯಲ್ಲಿ ಸಂಸ್ಥೆಯಲ್ಲಿ ಸಾಕಲ್ಯಧರವಿರಲಿ ಮಂಕುತಿಮ್ಮ. ಸಂಪೂರ್ಣ ಗೋಲದಲ್ಲಿ ನೆನೆದಡಿಯ ಕೇಂದ್ರವಲ ಕಂಪಿಸುವ ಕೇಂದ್ರ ನಿಂ ಬ್ರಹ್ಮ ಕಂದುಕದಿ ಶಂಪಾತರಂಗವದರೊಳು ತುಂಬಿ ಪರಿಯುತ್ತಿದೆ ದಂಭೋಳಿ ನೀನಾಗು ಮಂಕುತಿಮ್ಮ. ವಿಶ್ವಪರಿಧಿಯದೆಲ್ಲೋ ಸೂರ್ಯ ಚಂದ್ರ ನಿರಾಚೆ ವಿಶ್ವಪರಿಧಿಯದೆಲ್ಲೋ ಸೂರ್ಯ ಚಂದ್ರ ನಿರಾಚೆ ವಿಶ್ವಕೇಂದ್ರವು ನೀನೆಣಿಸಿದೆಡೆಯ ನಿಶ್ವಾಸಿತ ಸಂಬಂಧ ನಿನಗಂ ದಿಗಂತಕಂ ಪುಷ್ಪವಾಗಿರು ನೀನು ಮಂಕುತಿಮ್ಮ. ನಾನೇನುವವನೆ ವಿಶ್ವಚಕ್ರ ನಾಭಿಯವಂಗ ಕಾಣಬಹ ದಿಗ್ವಲಯ ಚಕ್ರ ನೇಮಿಪತ ಅನಂತ್ಯವೀ ಜಗಚ್ಚಕ್ರ ನಾಭಿಕ್ರಮತೆ ತಾನೊಂದೆ ಸತ್ವವದು ಮಂಕುತಿಮ್ಮ. ಬಾನಾಚೆಯಿಂ ವಿಶ್ವಸತ್ವ ತಾನಿಳಿದೆಳೆಗೆ ನಾನೇನುವ ಚೇತನದಿ ರೂಪಗೊಂಡಿಹುದೋ ನಾನೆನುವ ಕೇಂದ್ರದಿನೆ ಹೊರಟ ಸತ್ವದ ಪರಿಧಿ
ಬಾನಾಚೆ ಹಬ್ಬಿಹುದೊ ಮಂಕುತಿಮ್ಮ. ಸೃಷ್ಟಿಕತೆ ಕಟ್ಟುಕತೆ ವಿಲಿಯ ಕತೆ ಭರಿಯ ಕತೆ. ಸೃಷ್ಟಿಕತೆ ಕಟ್ಟುಕತೆ ವಿಲಯ ಕತೆ ಬರಿಯ ಕತೆ. ಹುಟ್ಟು ಸಾವುಗಳೊಂದೇ ಪುರುಳಿನೆರಡು ದಶೆ. ನಿತ್ಯ ಪರಿವರ್ತನೆಯ ಚೈತನ್ಯ ನರ್ತನೆಯ ಸತ್ಯ ಜಗದಲ್ಲಿ ಕಾಣು ಮಂಕುತಿಮ್ಮ. ಸೃಷ್ಟಿಕತೆ ಕಟ್ಟುಕತೆ ವಿಲಯ ಕತೆ ಬರಿಯ ಕತೆ. ಹುಟ್ಟು ಸಾವುಗಳೊಂದೇ ಪುರುಳಿನೆರಡು ದಶೆ. ನಿತ್ಯ ಪರಿವರ್ತನೆಯ ಚೈತನ್ಯ ನರ್ತನೆಯ ಸತ್ಯ ಜಗದಲ್ಲಿ ಕಾಣು ಮಂಕುತಿಮ್ಮ. ಋತುಚಕ್ರ ತಿರುಗುವುದು ಕಾಲನೆದೆ ಮರುಗುವುದು. ಮೃತರ ಮಣ್ಣಿಂದ ಹೊಸ ಹುಲ್ಲು ಮೊಳೆಯುವುದು. ಕ್ಷಿತಿಗರ್ಭ ಧರಿಸುವಳು ಮತ್ತುದಿಸುವುದು ಜೀವ ಸತತ ಕೃಷಿಯೋ ಪ್ರಕೃತಿ ಮಂಕುತಿಮ್ಮ. ಇವು 131ರಿಂದ 140 ಕಗ್ಗಗಳು. ಇವುಗಳಲ್ಲಿ ಕೆಲವಂತೂ ತುಂಬ ಸುಂದರವಾಗಿದೆ. ಇವನ್ನು ತಾವು ಮತ್ತೊಮ್ಮೆ ಇದನ್ನು ವಾಚನ ಮಾಡಿ ತಮಗೆ ಸಿಕ್ಕ ಅವಕಾಶದಲ್ಲಿ ಇದರ ಅರ್ಥವನ್ನು ಅರ್ಥೈಸುವುದರಲ್ಲಿ ಪ್ರತಿಯೊಂದು ಅರ್ಥದಲ್ಲೂ ನನ್ನ ನೆಚ್ಚಿನ ಕವಿ ಡಿ ವಿ ಗುಂಡಪ್ಪನವರ ಈ ಒಂದು ಮಂಕುತಿಮ್ಮನ ಕಗ್ಗಗಳಲ್ಲಿ ಅತ್ಯುತ್ತಮವಾದ ಅರ್ಥಗಳು ಹೊಳೆಯುತ್ತವೆ. ಈ 131ರಿಂದ 140ರವರೆಗಿನ ಈ ಕಗ್ಗಗಳ ನಂತರ ನಾವು 14ನೇ ಅಧ್ಯಾಯ, ಮಹಾಭಗವದ್ಗೀತೆಯ 14ನೇ ಅಧ್ಯಾಯದ ಮೊದಲ 9 ಶ್ಲೋಕಗಳನ್ನು ತಮ್ಮ ಮುಂದೆ ವಾಚನಕ್ಕೆ ನಾನು ಬರ್ತಾ ಇದ್ದೇನೆ. ಈ 14ನೇ ಅಧ್ಯಾಯ ಚತುರ್ದಶೋಧ್ಯಾಯ ಗುಣತ್ರಯ ವಿಭಾಗ ಯೋಗ ಅಂದರೆ ಅಧ್ಯಾಯ 14 ಚಾಪ್ಟರ್ 14 ಗುಣತ್ರಯ ವಿಭಾಗ ಯೋಗೋ ಚತುರ್ದಶೋಧ್ಯಾಯ. There are 27 shlokas, so we will complete in 3 days. Today's first part of the chapter 14, which is shloka 1 to 9, I am just going to recite for you people. Please, you also try to recite and read and understand the Bhagavad Gita's shlokas. These shlokas are also same. Every time you listen, you see the meaning of that. Every time you will find a new meaning which will enlighten you people to look at the whole thing. ಮೊದಲಿಗೆ ಪ್ರಾರ್ಥನೆ. ವಸುದೇವಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣೌ ವಂದೇ ಜಗದ್ಗುರುಂ. ಶ್ರೀಕೃಷ್ಣೌ ವಂದೇ ಜಗದ್ಗುರುಂ. ಜೈ ಶ್ರೀಕೃಷ್ಣ. ಇವತ್ತು 14ನೇ ಅಧ್ಯಾಯದ ಶ್ಲೋಕ 1ರಿಂದ 9ರವರೆಗಿನ ವಾಚನ. ಓಂ ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಚತುರ್ದಶೋಧ್ಯಾಯಃ. ಶ್ರೀಭಗವಾನುವಾಚ ಪರಂ ಭೂಯಃ ಪ್ರವಕ್ಷ್ಯಾಮಿ ಜ್ಞಾನಾನಾಂ ಯಜ್ಞಾತ್ವಾ ಮನಯಃ ಸರ್ವೇ ಪರಾಂ ಸಿದ್ಧಿಮಿತೋ ಗತಾಃ. ಇದೈ ಜ್ಞಾನಮುಪಾಶ್ರಿತ್ಯ ಮಮ ಸಾಧರ್ಮ್ಯಮಾಗತಾಃ. ಸ್ವರ್ಗೇಪಿ ನೋಪಜಾಯಂತೆ ಪ್ರಲಯೇನ ವ್ಯಥಂತಿ ಚ. ಮಮ ಯೋನಿರ್ಮಹದ್ಬ್ರಹ್ಮ ತಸ್ಮಿನ್ ಗರ್ಭಂ ದಧಾಮ್ಯಹಂ. ಸಂಭವಃ ಸರ್ವಭೂತಾನಾಂ ತಥೋ ಭವತಿ ಭಾರತ. ಸರ್ವಯೋನಿಷು ಕೌಂತೆಯ ಮೂರ್ತಯಃ ಸಂಭವಂತಿ ಯಾಃ. ತಾಸಾಂ ಬ್ರಹ್ಮ ಮಹೋದ್ಯೋನಿರಹಂ ಬೀಜಪ್ರದಃ ಪಿತಾ. ಸತ್ವಂ ರಜಸ್ತಮ ಇತಿ ಗುಣಾಃ ಪ್ರಕೃತಿ ಸಂಭವಾಃ. ನಿಬಧ್ನಂತಿ ಮಹಾಬಾಹೋ ದೇಹೇ ದೇಹಿನಮವ್ಯಯಂ. ತತ್ರ ಸತ್ವಂ ನಿರ್ಮಲತ್ವಾತ್ ಪ್ರಕಾಶಕಮನಾಮಯಂ.
सुखसङ्गेन बध्नाति ज्ञानसङ्गेन छानघा रजोरागात्मकौ विद्धि तृष्णासङ्गसमुद्भवं तन्निबध्नाति कौन्तेय कर्मसङ्गेन देहिनां तमस्त्वज्ञानजौ विद्धि मोहनं सर्वदेहिनां प्रमादालस्य निद्राभिस्तन्निबध्नाति भारत सत्वं सुखे संजयति रजः कर्मणि भारत ज्ञानमावृत्य तु तमः प्रमादे संजयात्युत योगेशं सच्चिदानन्दौ वासुदेवो व्रजप्रियं धर्मसंस्थापकौ वीरं कृष्णौ वन्दे जगद्गुरुं ಕೃಷ್ಣೌ ವಂದೇ ಜಗದ್ಗುರುಂ. ಇವು ಅಧ್ಯಾಯ 14ರ ಶ್ಲೋಕ 1ರಿಂದ 9ರವರೆಗಿನ ವಾಚನ. ತಮ್ಮೆಲ್ಲರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಇನ್ನೂ ಹೆಚ್ಚಿನ ಅವಕಾಶಗಳಿಗಾಗಿ ತಾವು ನನ್ನ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಜೊತೆಗೆ ನಿಮ್ಮ ಸ್ನೇಹಿತರೊಡನೆ ಹಂಚಿಕೊಂಡು ಅವರು ಇದನ್ನು ವೀಕ್ಷಿಸಿದರೆ ನನಗಿನ್ನೂ ಹೆಚ್ಚಿನ ಪ್ರೋತ್ಸಾಹ ದೊರೆತು ನಾನು ಹೆಚ್ಚು ವಿಡಿಯೋಗಳನ್ನು ಮಾಡಬಹುದು. ಶುಭೋದಯ. ನಿಮ್ಮ ಈ ದಿನ ಶುಭವಾಗಲಿ. ಎಲ್ಲರಿಗೂ ಧನ್ಯವಾದಗಳು. Thank you everyone, and if you can share it with your friends and also subscribe to this work so that I can do more and more videos. Thank you very much. Wish you the day may be good for you. All of you should enjoy the day. Thank you very much. All good happenings should happen on this day to all of you. Thank you. Wish you all the best.